ಪೂರ್ವದಿಂದ ನಮ್ಮದು ಅದು ಮಾಡಿದೆ ಮುಂಜಾಗ್ರತೆ ಅಂದರೆ ಮತ್ತು ನಾಳೆ ತೊಂದರೆ ಆಗಬಾರ್ದು ಅಂತ. ಅದು ಅದು ಪ್ರೊಫೆಷನ್ ಅಲ್ಲ, ಇದು ನ್ಯಾಚುರಲ್. ಅವರೇನಾದ್ರು ಅದೇ ನೀರು ರೊಟೇಟ್ ಆಗ್ತದೆ ಬಿಟ್ಟರೆ ನೀರಿನ ಮತ್ತು ನೀರು ಕೆಳಗೋಗು ನೀರೇನು ಇದಾಗೋದಿಲ್ಲ, ಕ್ವಾಲಿಟಿಗೂ ಆಗೋದಿಲ್ಲ ಅಂತ ಹೇಳಿದ್ರು. ನಾನು ಅಬ್ಜೆಕ್ಷನ್ ಮಾಡ್ತೀನಿ. ಇದು BJP ಗೌರ್ಮೆಂಟ್ ಇದ್ದಾಗ ಆವಾಗ ಆದಂಥ ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಅಲ್ಲ, ನಾವಿಬ್ಬರು ಸೇರಿ ವಿರೋಧ ಮಾಡ್ತೀವಿ. ವಿರೋಧ ಮತ್ತು ನಾನು ಒಬ್ಬ ವಿರೋಧ. ಯಾರು ಕೇಳದೇ ಇದ್ದಕ್ಕೂ ನಾನು ವಿರೋಧ ಮಾಡಿದೆ. ಏನಾಗಿದೆ, ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಿ ಮೇಘಾದವರು ಅವ್ರದ್ದೇ ಸರಿ ಟೆಂಡರ್ನಲ್ಲಿ ಅವ್ರು ಮಾಡ್ತಾರೆ. ಇದ್ರ ಜೊತೆ ಇಲ್ಲಿ 2,000 ಹೋಗಿ ಅಲ್ಲಿ ಮೇಘಾದಲ್ಲಿ 12,000 ಅದು ಅವ್ರಿಗೆ ಅದು ಇದು ಎಲ್ಲ ಒಂದೇ ಸಲ ಟೆಂಡರ್ ಆಗುತ್ತೆ. ಅದಕ್ಕೆ ಆಗಲೇ ವರ್ಕ್ ಆರ್ಡರ್ ಕೊಟ್ಟರು, ಕೋರ್ಟ್ಗೆ ಹೋಗಲಿದ್ದರಿಂದ ಕೆಲಸ ಪ್ರಾರಂಭ ಆಗಿದೆ. ಇಲ್ಲಿ ಕೆಲಸ ಪ್ರಾರಂಭ ಆಗಿದೆ. ಈ ನೀರು ಬೆಂಗಳೂರು ತಗೊಂಡು ಹೋಗೋದಿಲ್ಲ. ಈ ನೀರು ಕೆಳಗೆ ಬರ್ತದೆ, ಮತ್ತೆ ಪುನಃ ರೊಟೇಟ್ ಆಗಿ ಮತ್ತೆ ಪುನಃ ಮೇಲೆ ಹೋಗಿ ಮತ್ತೆ ಪುನಃ ಕರೆಂಟ್ ಉತ್ಪಾದನೆಗೆ ಮತ್ತೆ ಬರ್ತದೆ. ನೀರು ಹೊರಗಂತೂ ಹೋಗ್ಬೇಕು, ನಮ್ಮ ನದಿಗೆ ಬರೋದೇ ಇಲ್ಲ. ನದಿಗೆ ಬಿಡಲೇಬೇಕು ಎಲ್ಲೋ. ಯಾಕೆಂತ ಹೇಳಿದ್ರೆ ಅದು ಏನು ನಿಂಗನಮಕ್ಕಿಂದ ಬರ್ತದೆ ಅಲ್ಲಿ ಡ್ರೈ ಆಗೋದಿಲ್ಲಲ್ಲ, ಡ್ರೈ ಇದರಿಂದ ಅದೇ ನೀರಲ್ಲಿ ಲಿಫ್ಟ್ ಮಾಡ್ತಾ ಇರ್ತದೆ, ಮತ್ತೆ ನೀರು ಬಿಡಲೇಬೇಕಲ್ಲ. ಅದು ವಾದ ಮಾಡಬೇಡ. ಆ ಟ್ಯಾಂಕ್ ಏನಿದೆಲ್ಲ, ಆ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಮಾತ್ರ ನೀರು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಅದಕ್ಕೂ ಹೆಚ್ಚು ಇಟ್ಕೊಳ್ಳೋಕೆ ಆಗೋದಿಲ್ಲ. ಅದು ಬಿಡಲೇಬೇಕು. ಒಂದೊಮ್ಮೆ ಮತ್ತೆ ಇದು ಪ್ರಾಜೆಕ್ಟ್ ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತೆ ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಂದ ಮಾಡ್ಕೊಂಡ್ಬಂತಾರೆ ಮತ್ತೆ ಅದ್ರ ಬಗ್ಗೆ ನಮ್ಮ ಒಂದೇ ಮಾತು. ಅದಕ್ಕಾಗಿ ಮತ್ತೆ ಪುನಃ ನಾನು ಇನ್ಮೇಲೆ ಒಬ್ಬರಿಗೆ ತೊಂದರೆ ಆಗಬಾರ್ದು, ನೀರು ರೈತರಿಗೆ ತೊಂದರೆ ಆಗಬಾರ್ದು ಅಂತೇಳಿ 324 ಕೋಟಿ ರೂಪಾಯಿ ಏನು ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಅದು ಸಂಕ್ಷೇಪ ಮಾಡಿದೆ. ಅವರು L&T ಅವ್ರಿಗೆ ಆಗಬೇಕು ಅಂತೇಳಿ ಅವರು ಓಡ್ತಿದ್ರು. ನಾನು ಬಂದವನಿಗೆ ಅದು ದೇಶಕ್ಕೆ ಗೊತ್ತಾದ ತಕ್ಷಣ ನಾನು CMಗೆ ಮತ್ತು ಜನ ವಿರೋಧಿ ಇದ್ದಾರೆ ಅಂತ ಅವಕಾಶ ಆಗ್ತದೆ. ಜನರೇ ಬೇಡ್ಕೊಳ್ತಾ ಇದ್ದಾರೆ, ನೀವು ಬೇಡ ಅಂತ MP ಅವ್ರು ಕೊಟ್ಟು ಬರ್ತಾರೆ ಮಾತಾಡೋದು. ಯಾಕೆಂದರೆ 13 ವರ್ಷದಿಂದ ಯಾರು ಇದು ಕೇಳ್ತದ ವಿಷಯ ನಿಮ್ಗೆ ಹೇಳ್ಕೊಂಡ್ರೆ ಅದು ನಿಮ್ಮ ಟೋಟಲ್ ಇಟ್ಟರೆ ಅದಕ್ಕೆ ಆವಾಗ ಹಸ್ತಕ್ಷೇಪ ಮಾಡಿರ್ತದೆ. ಸರ್ವಿಸ್ ರೋಡ್ ಬಂದು ಪ್ರಾಜೆಕ್ಟ್ ಮಾಡಿದ್ರೆ ಈ ಸಮಸ್ಯೆ ಇಲ್ಲ. ಸರ್ವಿಸ್ ರೋಡ್ ಬೇಡ ಮಾಡಿದ್ರು ಅದೇ ಸಮಸ್ಯೆ ಆಯ್ತು ರೀ. ನಾವು ವಿರೋಧ ಮಾಡಿದ್ದೇವೆ, ವಿರೋಧ ಮಾಡ್ತೀವಿ. ಈ ಯೋಜನೆ ಸಲುವಾಗಿ ಜನರ ಪರವಾಗಿದ್ದೆ ಅಷ್ಟೇ. 100% ಪ್ರಾಜೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಅದು ನೋಡೋ ಸರ್, ಆಮೇಲೆ ಯಾವುದೇ ಇಲ್ಲ ನೋಡು. ಈಗ ನಮ್ಮ ಇದ್ರೇನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮಾತಾಡ್ರಿ, ನಾವು ಹೋಗ್ತಾರೆ 100%
ಕೈಗ ಮತ್ತೆ ಇದು ಎರಡು ಪರ್ಸೆಂಟ್ ದುಡ್ಡು ನಾವು ಕಟ್ಟಿದ್ದೆ ಟ್ಯಾಕ್ಸ್ ಅಲ್ಲಿ ಅವ್ರು ಕೊಡೋದು. ಅಲ್ಲ ಅದು ಯಾವುದೇ ಗೌರ್ಮೆಂಟ್ ಆಗಲಿ ಸರ್ ನಮ್ಮ ಮೇಲೆ ಕಾನೂನು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ನಾವು ನಿಮ್ಮ ಜೊತೆ ಇರ್ತೇವೆ. ಇಲ್ಲಿ ಒಂದು MP-ನೂ ಇದ್ದಾರೆ. ಅದೇ ನಾವು ಹೇಳಿದ್ದೇವೆ ಸರ್, ಅದು ಎಲ್ಲ ಸೇರಿ ಮಾಡಬೇಕು. ನಮ್ಮ ಉದ್ದೇಶ ಸರಿ ಮಾಡುವ. ನಮ್ಮಲ್ಲಿ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ನಮ್ಮ ತಾಯಿಯರು ಏನಂತಾರೆ, ದಿವಸ ಪ್ರತಿಭಟನೆ ಮಾಡಿ ಗೋಲಿ ಅಲ್ಲ ಹಂಗಲ್ಲ ಹಾಗಲ್ಲ ನಿಮ್ಮವರಿಗೆ ಬಂದಿರಲ್ಲ. ಈ ಸಲ ಕಡಿಮೆ ಮಾಡಿ ಇಲ್ಲಿ ಬಂದದ್ದು ಯಾವುದೋ ಪಕ್ಷದ ಬಂದವರಲ್ಲ ಹಾಗಂತ ಹೇಳಿ ಸಾಹೇಬ್ರಿಗೆ ನಮ್ಮ ಪಕ್ಷ ನಮಗೆ ಅವ್ರ ಜನರ ಪರವಾಗಿರೋರು ನಾವು ಅವ್ರ ಸಲ ಈ ಬಗ್ಗೆ ಮಾತಾಡ್ತೀವಿ ಮತ್ತೆ ಅವ್ರು ನಮಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಅವ್ರು ಯಾವಾಗ ಜನರ ಪರವಾಗಿರೋರು. ಇದು 2022ರಲ್ಲಿ ಟೆಂಡರ್ ಆಯಿತು. ಪರವಾನಗಿ ಕೊಟ್ಟು ಟೆಂಡರ್ ಆಯಿತು 2022ರಲ್ಲಿ. ಟೆಂಡರ್ ಆದ ತಕ್ಷಣ ಬಂದು ಸುನೀಲ್ ಕುಮಾರ್ ಅವರು